ಈಗಿನ ಜನರೇಷನ್ ಎಷ್ಟು ಬ್ಲೈಂಡ್ ಆಗಿದ್ದಾರೆ ಅಂದ್ರೆ ಅವರು ಏನೇ ಮಾಡಿದ್ರು ಅದು ಸರಿ ಅಂತ, ಮತ್ತೆ ಯಾರಾದ್ರೂ ಅವರಿಗೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋಕ್ ಹೋದ್ರೆ ಇನ್ಫ್ಯಾಕ್ಟ್ ಉಲ್ಟಾ ಇವರೇ ಅವರಿಗೇನೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾರೆ. ಇದೇ ನಿಮ್ಮ ಅತಿ ದೊಡ್ಡ ತಪ್ಪು. ಹೇಳ್ತೀನಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇದು ಲಾ ನಂಬರ್ 17, ಲಾ ಆಫ್ ಜನರೇಷನಲ್ ಮಯೋಪಿಯಾ. ನೋಡಿ, ಈ ಜನರೇಷನ್ ಹಿಂದಿನ ಜನರೇಷನ್ ಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತ ಇದೆ. ಯಾವಾಗ ಇವರಿಗೆ ಒಬ್ಬ ಓಲ್ಡ್ ಜನರೇಷನ್ ವ್ಯಕ್ತಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾರೆ, ಆಗ ಇವ್ರನ್ನ ಯೂನಿಕ್ ಆಗಿ ತೋರ್ಸೋ ಯೋಚನೆಯಲ್ಲಿ ಅವರ ಮಾತನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ, ಮತ್ತೆ ಅವರ ಲಾಸ್ ನ ಅವರೇ ಮಾಡ್ಕೋತಾರೆ. ಹಾಗಂತ ಎಲ್ಲಾ ಓಲ್ಡ್ ಜನರೇಷನ್ ಜನರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಅಲ್ಲ, ಎಲ್ಲರನ್ನು ಒಂದೇ ತರ ರೆಸ್ಪೆಕ್ಟ್ ಮಾಡಿ. ಆದ್ರೆ ನೀವು ಅಂತವರ ಮಾತನ್ನ ಮಾತ್ರ ಕೇಳಿ ಯಾರು ನಿಮ್ಮ ಮಿಸ್ಟೇಕ್ಸ್ ನ ನಿಜವಾಗ್ಲೂ ಸರಿ ಮಾಡ್ತಾರೆ, ಮತ್ತೆ ನಿಮ್ಮ ಯೂನಿಕ್ನೆಸ್ ನ ಐಡೆಂಟಿಫೈ ಮಾಡಿ. ಮತ್ತೆ ಅವರು ಹೇಳೋ ಮಿಸ್ಟೇಕ್ಸ್ ನ ನಿಮ್ ತಲೆಯಲ್ಲಿ ಇಟ್ಕೊಂಡು ಯಾವುದೇ ಕೆಲಸನಾದ್ರೂ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಯೂನಿಕ್ನೆಸ್ ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ವೆಲ್ ಬ್ಯಾಲೆನ್ಸ್ಡ್ ಆಗಿ ಆ ಕೆಲಸದಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ನೀವೇನಾದ್ರೂ ಫಾಲೋ ಮಾಡ್ತಿಲ್ಲ ಅಂದ್ರೆ ಸದ್ಯಕ್ಕೆ ಗುಡ್ ಬೈ, ಅಂಡ್ ನೀವೇನಾದ್ರೂ ಫಾಲೋ ಮಾಡ್ತಾ ಇದ್ರೆ ಕಂಗ್ರ್ಯಾಚುಲೇಷನ್ಸ್, ನೀವು ಆಲ್ರೆಡಿ 1 ಸ್ಟೆಪ್ ಮುಂದೆ ಇದ್ದೀರಾ.